ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ಚಂದ್ರಶೇಖರ್ ಬಳ್ಳಾರಿ. ನಾನು ಈ ದಿನ ಸಂವಿಧಾನದಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಈ ಎರಡೂ ಹುದ್ದೆಗಳು ತುಂಬ ಇಂಪಾರ್ಟೆಂಟು. ನಾನು ಈ ದಿನ ನಿಮ್ಮೊಂದಿಗೆ ರಾಜ್ಯಪಾಲರು ಹುದ್ದೆಯ ಕುರಿತಾಗಿ ಚರ್ಚೆ ಮಾಡ್ತೀನಿ. ಈ ದಿನ ರಾಜ್ಯಪಾಲರ ಹುದ್ದೆಯ ಕುರಿತಾಗಿ ಚರ್ಚೆ ಮಾಡಲು ಒಂದು ಇಂಪಾರ್ಟೆಂಟ್ ಕಾರಣ ಏನಂತಂದರೆ, ಈ ಒಂದು 2-3 ದಿನಗಳ ಹಿಂದೆ ವೆಸ್ಟ್ ಬೆಂಗಾಲ್ನ ಗವರ್ನರ್ ಆಗಿರ್ತಕ್ಕಂಥ ಶ್ರೀ ಆನಂದ್ ಬೋಸ್, ವೆಸ್ಟ್ ಬೆಂಗಾಲ್ನ ರಾಜ್ಯಪಾಲರಾಗಿರ್ತಕ್ಕಂಥ ಈ ಆನಂದ್ ಬೋಸ್ ರವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ರಾಜ್ಯಪಾಲರು ನೇಮಕ ಮತ್ತು ರಾಜೀನಾಮೆ ಸಹಜ. ಆದರೆ ಇಲ್ಲಿ ಒಂದು ವಿಶೇಷ ಏನಂದ್ರೆ, ವೆಸ್ಟ್ ಬೆಂಗಾಲ್ನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ವಿಧಾನಸಭೆಯ ಚುನಾವಣೆಗಳಿದ್ದಾವೆ. ಆ ಚುನಾವಣಾ ದೃಷ್ಟಿಯಿಂದ ಇವರ ರಾಜೀನಾಮೆ ಒಂಥರ ವಿಶೇಷ ಅನಿಸುತ್ತೆ. ಜೊತೆಗೆ ಅವರು ರಾಜ್ಯಪಾಲ ಹುದ್ದೆಯಲ್ಲಿದ್ದಾಗ ಕೂಡ ಆ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲ ಹುದ್ದೆಗೆ ಸಣ್ಣ ಪುಟ್ಟ ಗೊಂದಲಗಳು ನಾವೆಲ್ಲ ಪೇಪರಲ್ಲಿ ಓದಿದ್ದೀವಿ. ಹಾಗಾಗಿ ಈ ರಾಜ್ಯಪಾಲರ ಹುದ್ದೆ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು, ಸಂವಿಧಾನಾತ್ಮಕವಾಗಿ ತುಂಬಾ ಇಂಪಾರ್ಟೆಂಟು. ಆದ್ದರಿಂದ ಈ ದಿನ ರಾಜ್ಯಪಾಲರ ಹುದ್ದೆಯ ಮಹತ್ವದ ಕುರಿತು ನಾನು ಚರ್ಚೆ ಮಾಡ್ತೀನಿ. ಈಗ ವೆಸ್ಟ್ ಬೆಂಗಾಲ್ನ ರಾಜ್ಯಪಾಲರು ಆನಂದ್ ಬೋಸ್ ರವರು ರಾಜೀನಾಮೆ ನೀಡಿದ್ದಾರೆ. ಅವರು ರಾಜೀನಾಮೆಯಿಂದ ತೆರವಾದ ಹುದ್ದೆಯನ್ನ ತಮಿಳುನಾಡಿನ ರಾಜ್ಯಪಾಲರಾಗಿರ್ತಕ್ಕಂಥ ಶ್ರೀ ಎನ್ ರವಿ ಇವರಿಗೆ ಚಾರ್ಜ್ ಅನ್ನು ಕೊಟ್ಟಿದ್ದಾರೆ. ಹೆಚ್ಚುವರಿಯ ಹೊಣೆಗಾರಿಕೆಯನ್ನ ತಮಿಳುನಾಡಿನ ರಾಜ್ಯಪಾಲರಾದ ರವಿ ಸಾರ್ ಅವರಿಗೆ ಚಾರ್ಜ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಎರಡೂ ರಾಜ್ಯಗಳ, ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ಎರಡೂ ರಾಜ್ಯಗಳ ಉಸ್ತುವಾರಿಯನ್ನ ಈಗ ಅವರು ವಹಿಸ್ಕೊಳ್ತಾರೆ. ಓಕೆ, ಹಾಗಾದರೆ ನಮ್ಮ ಭಾರತದ ಸಂವಿಧಾನದಲ್ಲಿ ರಾಜ್ಯಪಾಲರ ಹುದ್ದೆಯನ್ನು ಯಾವ ಒಂದು ಆರ್ಟಿಕಲ್ ಹೇಳುತ್ತೆ, ಯಾವ ಒಂದು ವಿಧಿ ಹೇಳುತ್ತಂದ್ರೆ, ನೋಡ್ರಿ ಇಲ್ಲಿ 153ನೇ ವಿಧಿ. ನೋಡ್ರಿ 153ನೇ ವಿಧಿ, ನಮ್ಮ ಸಂವಿಧಾನದ 153ನೇ ವಿಧಿ. ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರು ಇರಬೇಕಂತ ಹೇಳುತ್ತೆ. ನೋಡ್ರಿ, ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರು ಇರಬೇಕು. ಹಾಗಾದ್ರೆ ಸರ್, ಈಗ 2 ರಾಜ್ಯಗಳಿಗೆ ಒಬ್ಬರೇ ಆದ ರಾಜ್ಯಪಾಲ ಅಂತ ಕೇಳ್ತಾರೆ ನೀವು, ಹೌದಾ? ಇದು ಸರಿನೇ. ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಹುದ್ದೆಯನ್ನ 153ನೇ ವಿಧಿ ಹೇಳುತ್ತೆ. ಜೊತೆಗೆ 1956 ನವೆಂಬರ್ 1ರಂದು ಸಂವಿಧಾನದ 7ನೇ ವಿಧಿಗೆ ತಿದ್ದುಪಡಿ ಮಾಡಿದರು. ಸಂವಿಧಾನದ 7ನೇ ವಿಧಿಗೆ ತಿದ್ದುಪಡಿ ಮಾಡಿದರು. ತಿದ್ದುಪಡಿ ಮಾಡಿ ಏನ್ ಮಾಡಿದ್ರು, ಒಬ್ಬ ರಾಜ್ಯಪಾಲರು 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಬಹುದು ಅಂತೇಳಿ ಒಂದು 7ನೇ ತಿದ್ದುಪಡಿ ಮಾಡಿದರು. 7th ಅಮೆಂಡ್ಮೆಂಟ್. ಒಬ್ಬ ರಾಜ್ಯಪಾಲರು 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು, ಅಂದ್ರೆ ಈ ರೀತಿ ಏನಾದರೂ ರಾಜೀನಾಮೆ ಆದಾಗ, ನಿಧನವಾದಾಗ ಅವರು ಹೆಚ್ಚುವರಿ ಚಾರ್ಜ್ ಅಲ್ಲಿ ಕೆಲಸ ಮಾಡಬಹುದು. ಒಬ್ಬ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ, ಸಮಯ ಬಂದಾಗ 2 ರಾಜ್ಯಗಳು ಅಥವಾ 3 ರಾಜ್ಯಗಳ ಉಸ್ತುವಾರಿಯನ್ನು ರಾಜ್ಯಪಾಲರು ವಹಿಸ್ಕೋಬಹುದು. ಇದು 153ನೇ ವಿಧಿ. ಅಂದ್ರೆ 2ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ರಾಜ್ಯಪಾಲ ಹುದ್ದೆಯನ್ನು ನಿರ್ವಹಣೆ ಮಾಡಲು ಅನುವು ಮಾಡಿಕೊಂಡ ತಿದ್ದುಪಡಿ ಯಾವುದಂದ್ರೆ 7ನೇ ತಿದ್ದುಪಡಿ. ಮೂಲ ಸಂವಿಧಾನದಲ್ಲಿ ಇದ್ದಿಲ್ಲ, 7ನೇ ತಿದ್ದುಪಡಿ ಮುಖಾಂತರ ಅವರಿಗೆ ಅವಕಾಶ ಮಾಡಿಕೊಡ್ತು. ನೆಕ್ಸ್ಟ್ ಇಲ್ಲಿ 154ನೇ ವಿಧಿ ಬರೆದಿದ್ದೀನಿ. ಏನು 154ನೇ ವಿಧಿ ಅಂದ್ರೆ, ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥರು. ಈಸ್ ದ ಚೀಫ್. ನಮ್ಮ ರಾಜ್ಯಪಾಲರು ನಮ್ಮ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು. ಆದರೆ ಇದೇನಾಗುತ್ತೆ, ನಾಮ ಮಾತ್ರ ಮುಖ್ಯಸ್ಥರಾಗ್ತಾರೆ. ನೋಡ್ರಿ, ವಾಸ್ತವವಾಗಿ ಇಲ್ಲಿ ಅಧಿಕಾರವನ್ನು ಚಲಾವಣೆ ಮಾಡುವವರು ಮುಖ್ಯಮಂತ್ರಿ ಮತ್ತು ಅವರ ಸಚಿವ ಸಂಪುಟ. ಮುಖ್ಯಮಂತ್ರಿ ಅವರ ನೇತೃತ್ವದ ಸಚಿವ ಸಂಪುಟ ವಾಸ್ತವವಾಗಿ ಕೆಲಸ ಮಾಡುತ್ತೆ. ಆದರೆ ಸಂವಿಧಾನದ ಪ್ರಕಾರ 154ನೇ ವಿಧಿ ಏನ್ ಮಾಡುತ್ತೆ, ರಾಜ್ಯಪಾಲರನ್ನ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕನ್ಸಿಡರ್ ಮಾಡುತ್ತೆ. ಜೊತೆಗೆ ಇಲ್ಲಿ 155ನೇ ವಿಧಿ ಬರೆದಿದ್ದೀನಿ. 155ನೇ ವಿಧಿ ಏನ್ ಮಾಡುತ್ತೆ, ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ಬೇಕಂತ ಹೇಳುತ್ತೆ. ನೋಡ್ರಿ, ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ಬೇಕಂದ್ರೆ, ರಾಜ್ಯಪಾಲರನ್ನ ನಮ್ಮ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ನೋಡ್ರಿ, ರಾಜ್ಯಪಾಲರನ್ನ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರ. ಈ ರಾಷ್ಟ್ರಪತಿಗಳ ನೇಮಕ ಮಾಡುವಾಗ ಪ್ರಧಾನಿ ನೇತೃತ್ವದ ಸಚಿವ ಸಂಪುಟದ ಸಲಹೆ ಮೇರೆಗೆ ಮಾಡ್ತಾರೆ. ಅವರು ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳಲಿಕ್ಕೆ ಅವಕಾಶ ಇಲ್ಲ. ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ ಶಿಫಾರಸು ಮಾಡುತ್ತೆ. ಇಂಥವರನ್ನೇ ಈ ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿ ಶಿಫಾರಸು ಮಾಡುತ್ತೆ. ಆ ಶಿಫಾರಸನ್ನ ಪರಿಶೀಲನೆ ಮಾಡಿ ಅದು ಸರಿ ಇದ್ರೆ ಆಗ ರಾಷ್ಟ್ರಪತಿಗಳು ರಾಜ್ಯಗಳಿಗೆ ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ಇದು 155ನೇ ವಿಧಿ ಪ್ರಕಾರ. ನೆಕ್ಸ್ಟ್ 156ನೇ ವಿಧಿ,
ಈ ರಾಜ್ಯಪಾಲರ ಅಧಿಕಾರಾವಧಿ ಬಗ್ಗೆ ಹೇಳ್ತು ನೋಡ್ರಿ. ಅಧಿಕಾರಾವಧಿ ಅಂದ್ರೆ ರಾಜ್ಯಪಾಲರು ಎಷ್ಟು ವರ್ಷ ಸರ್ವಿಸ್ ಅಲ್ಲಿ ಮಾಡ್ಬೋದು. ಈ ಅಧಿಕಾರಾವಧಿ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಕೇಳ್ತಾರೆ. MLA ಗಳ ವಿಧಾನಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ, ಮುಖ್ಯಮಂತ್ರಿಗಳು ಕೂಡ 5 ವರ್ಷ, ರಾಜ್ಯಪಾಲರು 5 ವರ್ಷ, ರಾಜ್ಯಸಭಾ ಸದಸ್ಯರು 6 ವರ್ಷ ನೋಡ್ರಿ, ವಿಧಾನ ಪರಿಷತ್ ಸದಸ್ಯರು 6 ವರ್ಷ. ಇದನ್ನ ಸ್ವಲ್ಪ ಗಮನಿಸ್ರಿ. ಈ 156ನೇ ವಿಧಿ ಪ್ರಕಾರ ಅಧಿಕಾರಾವಧಿ ಡ್ಯೂರೇಷನ್ ಎಷ್ಟು? ರಾಜ್ಯಪಾಲರಾಗಿ ನೇಮಕಗೊಂಡ ದಿನದಿಂದ, ನೇಮಕವಾದ ಅವರೇನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ ಆ ದಿನದಿಂದ 5 ವರ್ಷಗಳು ಇವರು ಆಡಳಿತ ಮಾಡ್ತಾರೆ. ಜೊತೆಗೆ 157ನೇ ವಿಧಿ ಹೇಳುತ್ತೆ ನೋಡ್ರಿ, ರಾಜ್ಯಪಾಲರಿಗೆ ಇರಬೇಕಾದ ಅರ್ಹತೆಗಳು ಇರುತ್ತೆ. ಅರ್ಹತೆಗಳು ಏನು? ಅವರಲ್ಲಿ ಎಲಿಜಿಬಿಲಿಟಿ ಇರಬೇಕಂದ್ರೆ ಅವರು 35 ವಯಸ್ಸಿಗಿಂತ ಕಡಿಮೆ ಇರಬಾರ್ದು. 35 ಆದ್ರೆ ಇಲ್ಲಿ ನೋಡ್ರಿ, ಶಾಸಕರಾಗಬೇಕಾದ್ರೆ, MLA ಗಳಾಗಬೇಕಾದ್ರೆ ಮತ್ತು MP ಆಗ್ಬೇಕಾದ್ರೆ ಇಲ್ಲಿ 25 ಇಯರ್ಸ್ ಐತಿ ನೋಡ್ರಿ. MLA ಮತ್ತು MP ಗಳಾಗಬೇಕಾದ್ರೆ 25 ಇಯರ್ಸ್. ಅದೇ ರೀತಿ ರಾಜ್ಯಸಭಾ ಸದಸ್ಯರಾಗಲು ಮತ್ತು MLC ಆಗಲು ಇಲ್ಲಿ ಅವರಿಗೆ 30 ವರ್ಷಗಳು. ಓಕೆ. ಆದ ನಂತರ ರಾಜ್ಯಪಾಲರಾಗಲು 35 ವಯಸ್ಸಿಗಿಂತ ಕಡಿಮೆ ಇರಬಾರದು. ಜೊತೆಗೆ ಇವರು ಭಾರತೀಯ ಪ್ರಜೆಗಳಾಗಿರಬೇಕು. ನೋಡ್ರಿ, ನಮ್ಮ ಭಾರತದ ಸಂವಿಧಾನಬದ್ಧ ಹುದ್ದೆಗಳನ್ನ ವಿದೇಶಿಯರು ಹೊಂದುವಂತಿಲ್ಲ. ಭಾರತದಲ್ಲಿ ರಾಜ್ಯಪಾಲರಾಗಬೇಕಾದ್ರೆ ಭಾರತದ ಪ್ರಜೆಗಳಾಗಿರಬೇಕು. ಜೊತೆಗೆ ಇನ್ನಿತರ ಕೆಲವು ಅರ್ಹತೆಗಳನ್ನು ಕೂಡ ಇಟ್ಟಿದ್ದಾರೆ. ಇದು 157ನೇ ವಿಧಿ ಪ್ರಕಾರ ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳು. ಅದರ ನಂತರ ಈ ರಾಜ್ಯಪಾಲರಿರ್ತಕ್ಕಂಥ ವಿಶೇಷತೆ ಏನು ನೋಡ್ರಿ. ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕೆಲವು ವಿಶೇಷತೆಗಳನ್ನು ಕೊಟ್ಟಿದೆ, ಕೆಲವು ವಿನಾಯಿತಿಗಳನ್ನು ಕೊಟ್ಟಿದೆ. ಹಾಗಾದರೆ ಇಲ್ಲಿ ವಿಶೇಷತೆ ಒಂದು ಏನ್ ಬರೆದಿದೆ ನೋಡ್ರಿ, ಪದಚ್ಯುತಿ ಅಂತ ಬರೆದಿದ್ದೀನಿ ನೋಡ್ರಿ. ಒಬ್ಬ ರಾಜ್ಯಪಾಲರಾಗಿ ನೇಮಕವಾದ ನಂತರ ಇವರನ್ನ ಪದಚ್ಯುತಿಗೊಳಿಸೋದು ಯಾರಂದ್ರೆ ರಾಷ್ಟ್ರಪತಿಗಳು ಇವ್ರನ್ನ ಅಧಿಕಾರದಿಂದ ತೆಗಿಬೇಕು. ಬೇರೆ ಯಾರಿಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ. ಅಂದ್ರೆ ರಾಜ್ಯಪಾಲರು ಒಂದು ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಣೆ ಮಾಡುವಾಗ ಅವರು ಸಂವಿಧಾನಬದ್ಧವಾಗಿ ಕೆಲಸ ಮಾಡದಿದ್ದಾಗ ಯಾವುದೋ ಕಾರಣಕ್ಕೆ ಅವರು ತೆಗೆಯಕ್ಕೆ ಬರಲ್ಲ. ಸಂವಿಧಾನಬದ್ಧವಾಗಿ ಕೆಲಸ ಮಾಡಿಲ್ಲ ಅಂದಾಗ, ಅಂದ್ರೆ ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಣೆ ಮಾಡದಿದ್ದರೆ ಆಗ ಸಂವಿಧಾನದ ಉಲ್ಲಂಘನೆ ಆಗುತ್ತೆ. ಆವಾಗ ರಾಷ್ಟ್ರಪತಿಗಳು ಇವ್ರನ್ನ ಹುದ್ದೆಯಿಂದ ತೆಗೆದಾಕ್ಬೋದು. ಅಂದ್ರೆ ಪರೀಕ್ಷೆ ಕೇಳ್ಬೋದು, ರಾಜ್ಯಪಾಲರನ್ನ ಈ ಕೆಳಗಿನ ಯಾರು ಹುದ್ದೆಯಿಂದ ತೆಗೆದುಹಾಕಬಹುದು ಅಂತ ಕೇಳ್ಬೋದು. ರಾಷ್ಟ್ರಪತಿಗಳಿಗೆ ಮಾತ್ರ ಅಧಿಕಾರ ಇದೆ. ಆ ನಂತರ ಈಗ ರಾಷ್ಟ್ರಪತಿಗಳು ರಾಜ್ಯಕ್ಕೆ ರಾಜ್ಯಪಾಲರನ್ನೇ ನೇಮಕ ಮಾಡ್ತಾರೆ. ಆದರೆ ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು, ನಾವೇನು ಇಂಗ್ಲಿಷ್ ಅಲ್ಲಿ ಓತ್ ಅಂತ ಕರಿತೀವಲ್ಲ, ಈ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರಂದ್ರೆ ಆಯಾ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ನೋಡ್ರಿ. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ, ಬಟ್ ಪ್ರಮಾಣ ವಚನ ಬೋಧನೆ ಮಾಡುವವರು ಯಾವ ರಾಜ್ಯಕ್ಕೆ ರಾಜ್ಯಪಾಲರಾಗಿರ್ತಾರ ಆ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಈ ಪ್ರಶ್ನೆಗಳಾಗಿ ಬಹಳಷ್ಟು ಸಾರಿ PC ಮತ್ತು PSI ಎಕ್ಸಾಮ್ಗೆ ಪ್ರಶ್ನೆ ಆಗಿದೆ. ಜೊತೆಗೆ ಇವರ ವೇತನ ಸಂಚಿತ ನಿಧಿಯಿಂದ ಕೊಡ್ತಾರ ನೋಡ್ರಿ. ಸಂಚಿತ ನಿಧಿಯಿಂದ ಕೊಡ್ತಾರ. ಪ್ರಸ್ತುತ ಇವರ ವೇತನ 3,50,000 ರೂಪಾಯಿ ಇದೆ. 3,50,000 ರೂಪಾಯಿ ಇವರ ವೇತನ. ನೆಕ್ಸ್ಟ್ ಇವರಿಗೆ ವಿನಾಯಿತಿ ಇದೆ. ಏನು ವಿನಾಯಿತಿ ಅಂದ್ರೆ ರಾಜ್ಯಪಾಲರ ಹುದ್ದೆಯಲ್ಲಿದ್ದಾಗ ಇವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡುವಂತಿಲ್ಲ ನೋಡ್ರಿ. ಕ್ರಿಮಿನಲ್ ಕೇಸನ್ನು ದಾಖಲು ಮಾಡುವಂತಿಲ್ಲ. ಜೊತೆಗೆ ಇವರ ವಿರುದ್ಧ ಯಾವುದೇ ನ್ಯಾಯಾಲಯಗಳು ವಾರೆಂಟ್ ಅನ್ನು ಹೊರಡಿಸುವಂತಿಲ್ಲ. ವಾರೆಂಟ್ ಅಂದ್ರೆ ದಸ್ತಗಿರಿ ಮಾಡುವುದಂತ ಇರ್ತೀವಿ, ಅರೆಸ್ಟ್ ವಾರೆಂಟ್ ಇದ್ವಲ್ಲ, ಆ ರೀತಿಯ ವಾರೆಂಟ್ ಅನ್ನು ಯಾವುದೇ ನ್ಯಾಯಾಲಯಗಳು ಹೊರಡಿಸುವಂತಿಲ್ಲ. ರಾಜ್ಯಪಾಲರು ಆ ರೀತಿಯ ವರ್ತನೆನೂ ಇರಲ್ಲ. ಆದ್ರೂ ಅವರಿಗೆ ಒಂದು ವಿನಾಯಿತಿ ಕೊಟ್ಟಿದ್ದಾರೆ. ಏನು? ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವಂತಿಲ್ಲ ಮತ್ತು ವಾರೆಂಟ್ ಅನ್ನು ಅವರ ವಿರುದ್ಧ ಹೊರಡಿಸುವಂತಿಲ್ಲ. ಇದು ರಾಜ್ಯಪಾಲರಿಗಿರತಕ್ಕಂಥ ವಿನಾಯಿತಿ. ಈ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮಾತ್ರ ಈ ರೀತಿಯ ವಿನಾಯಿತಿಗಳಿವೆ. ಅವರಿಬ್ಬರಿಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಹಾಗಾಗಿ ನಾನು ನಿಮ್ಗೆ ಏನು ಹೇಳಿದ್ನಲ್ಲ, ಆ ಎರಡು ಹುದ್ದೆಗಳು ಸಂವಿಧಾನಾತ್ಮಕವಾಗಿ ತುಂಬಾ ಮಹತ್ವಪೂರ್ಣವಾದವು. ಜೊತೆಗೆ ಇಲ್ಲಿ ರಾಜ್ಯಪಾಲರ ಶಾಸನೀಯ ಅಧಿಕಾರ ನೋಡ್ರಿ. ಶಾಸನೀಯ ಅಧಿಕಾರ
ಏನು ಶಾಸನ ಅಧಿಕಾರ 174ನೇ ವಿಧಿ ಅವರಿಗೆ ಅಧಿಕಾರ ಕೊಡುತ್ತೆ. ಏನು ಕೊಡುತ್ತೆ? 174ನೇ ವಿಧಿ ಪ್ರಕಾರ ವಿಧಾನ ಮಂಡಲದ ಅಧಿವೇಶನವನ್ನು ಕರೆಯುವ ಅಧಿಕಾರ ಐತೆ ನೋಡ್ರಿ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ಕೆಲವು ರಾಜ್ಯಗಳಲ್ಲಿ ವಿಧಾನಸಭೆ ಒಂದೇ ಇರುತ್ತೆ. ಆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತು ಅಥವಾ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ 174ನೇ ವಿಧಿ ಪ್ರಕಾರ ರಾಜ್ಯಪಾಲರಿಗಿದೆ. ಇದು ಕೂಡ ಬಹಳಷ್ಟು ಪರೀಕ್ಷೆಗೆ ಪ್ರಶ್ನೆ ಆಗಿದೆ. ಏನಂತ, ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ಯಾರಿಗಿದೆ, ಅಥವಾ ಅಧಿವೇಶನವನ್ನು ಕರೆದಿರ್ತಾರಲ್ಲ ಆ ಅಧಿವೇಶನವನ್ನು ಮುಂದೂಡುವ ಅಧಿಕಾರ ಯಾರಿಗಿದೆ? ಅದನ್ನು ರಾಜ್ಯಪಾಲರಿಗಿದೆ. ಅದರ ನಂತರ ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟ ಶಿಫಾರಸು ಮಾಡಿದರೆ ವಿಧಾನಸಭೆಯನ್ನ ವಿಸರ್ಜನೆ ಮಾಡುವ ಅಧಿಕಾರ, ವಿಧಾನಸಭೆಯನ್ನ ವಿಸರ್ಜನೆ ಮಾಡುವ ಅಧಿಕಾರ ಕೂಡ ನಮ್ಮ ರಾಜ್ಯಪಾಲರಿಗಿದೆ. ಈ ಎಲ್ಲಾ ಅಧಿಕಾರ ಬರೋದು 174ನೇ ಆರ್ಟಿಕಲ್ ಪ್ರಕಾರ. 174ನೇ ಆರ್ಟಿಕಲ್ ಪ್ರಕಾರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನ ಕರೆಯಬಹುದು, ಅಧಿವೇಶನವನ್ನು ಅಡ್ಜರ್ನ್ ಮಾಡಬಹುದು, ಮುಂದೂಡಬಹುದು, ಮತ್ತು ಸಚಿವ ಸಂಪುಟದ ನೇತೃತ್ವ ಸಲಹೆಯಂತೆ ವಿಧಾನಸಭೆಯನ್ನ ವಿಸರ್ಜನೆ ಮಾಡಬಹುದು. ಈ ಅಧಿಕಾರ ಇರ್ತಕ್ಕಂಥದ್ದು ನಮ್ಮ ರಾಜ್ಯಪಾಲರಿಗೆ ಮಾತ್ರ. ಜೊತೆಗೆ ರಾಜ್ಯಪಾಲರು ವಿಧಾನ ಪರಿಷತ್ ಇರ್ತಕ್ಕಂಥ ರಾಜ್ಯಗಳಲ್ಲಿ, ವಿಧಾನ ಪರಿಷತ್ ಎಲ್ಲೆಲ್ಲಿರುತ್ತೆ ಆ ರಾಜ್ಯಗಳಲ್ಲಿ, ವಿಧಾನ ಪರಿಷತ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಒಟ್ಟು ಸದಸ್ಯರ 1/6 ರಷ್ಟು, 1/6 ಅಂದ್ರೆ ಒಟ್ಟು 75. ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ 75 ಜನ ಸದಸ್ಯರಿದ್ದಾರೆ. 75ರಲ್ಲಿ 6 ಭಾಗ ಮಾಡಿದ್ರೆ 12 ಜನರನ್ನ ವಿಧಾನ ಪರಿಷತ್ತಿಗೆ ಸದಸ್ಯರನ್ನಾಗಿ ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗಿದೆ. 12 ಜನ. ಹಾಗಾದ್ರೆ ಇವರು ಯಾರನ್ನ ನೇಮಕ ಮಾಡ್ತಾರೆ ಅಂದ್ರೆ, ಸಮಾಜ ಸೇವೆ ಮಾಡಿದವ್ರನ್ನ, ಕ್ರೀಡೆಯಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದವ್ರನ್ನ, ಸಾಹಿತ್ಯದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದವ್ರನ್ನ, ರಾಜ್ಯಕ್ಕೆ ಉತ್ತಮವಾದ ಕೊಡುಗೆ ನೀಡಿದ ಮಹಾನ್ ಮತ್ತು ಗಣ್ಯ ವ್ಯಕ್ತಿಗಳನ್ನ, ಈ 12 ಜನರನ್ನ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡುವ ಅಧಿಕಾರ ರಾಜ್ಯಪಾಲರಿಗಿದೆ. ಇದು ಕೂಡ ಬಹಳಷ್ಟು ಪರೀಕ್ಷೆ ಪ್ರಶ್ನೆ ಆಗಿದೆ. ಜೊತೆಗೆ ಈಗ ವಿಧಾನಸಭೆ ಮತ್ತು ವಿಧಾನಸಭೆಯಿಂದ ಅಥವಾ ವಿಧಾನ ಮಂಡಲದಿಂದ ಒಂದು ಮಸೂದೆಯನ್ನ ಕಳಿಸ್ಕೊಡ್ತಾರೆ. ಮಸೂದೆ, ಈ ಮಸೂದೆ ಕಾನೂನು ಆಗ್ಬೇಕಾದ್ರೆ ರಾಜ್ಯಪಾಲರ ಸಹಿ ಬೇಕು. ಮಸೂದೆ ಕಾನೂನು ಆಗ್ಬೇಕಾದ್ರೆ ರಾಜ್ಯಪಾಲರ ಸಹಿ ಬೇಕು. ಈ ರಾಜ್ಯಪಾಲರ ಸಹಿಗಾಗಿ ಅದೇನಂತ ಕರಿತಾರ, ವಿಟೋ ಪವರ್ ಅಂತ ಕರಿತಾರೆ ನೋಡ್ರಿ, ವಿಟೋ ಪವರ್. ಹಾಗಾದ್ರೆ ಈ ಮಸೂದೆಯನ್ನ ಕಳಿಸಿದಾಗ ಈ ಮಸೂದೆಯನ್ನ ರಾಜ್ಯಪಾಲರು ಒಪ್ಪಬಹುದು, ಅವರಿಗೆ ಸರಿ ಅನಿಸಿದ್ರೆ ಒಪ್ಪಿ ಸಹಿ ಮಾಡಿ ಕಳಿಸ್ಕೊಡ್ಬೋದು. ಅದು ಮಸೂದೆ ಕಾನೂನು ಆಗುತ್ತೆ. ಒಂದು ವೇಳೆ ಆ ಮಸೂದೆಯಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅದನ್ನ ಹಾಗೆ ಇಟ್ಟುಕೊಳ್ಳಬಹುದು, ವಾಪಸ್ ಕಳಿಸಿದೆ ಹಾಗೆ ಇಟ್ಕೊಳ್ಬಹುದು. ಜೊತೆ ಅಥವಾ ಅದನ್ನ ಕ್ಲಾರಿಫಿಕೇಶನ್ ಕೇಳಬಹುದು, ಏನಾದರೂ ಕ್ಲಾರಿಫಿಕೇಶನ್, ಅದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ಇದ್ರ ಬಗ್ಗೆ ನನಗೆ ಕ್ಲಾರಿಫಿಕೇಶನ್ ಕೊಡರಂತ ಕೇಳಬಹುದು. ಜೊತೆಗೆ ಆ ಮಸೂದೆಯನ್ನ ಹಾಗೆ ಇಟ್ಕೊಳ್ಬಹುದು. ಈಗ ಹಾಗೆ ಇಟ್ಕೊಳ್ಳುವುದೇ ಇವರ ವಿಟೋ ಪವರ್. ಓಕೆ, ಇದು ರಾಜ್ಯಪಾಲರಿಗೆ ಇರುವ ವಿಶೇಷ ಅಧಿಕಾರ. ಈ ಶಾಸನೀಯ ಅಧಿಕಾರದ ಜೊತೆಗೆ ಇವರಿಗೆ 213ನೇ ವಿಧಿ ಇದು ಏನ್ ಹೇಳುತ್ತೆ ನೋಡ್ರಿ, ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಕೊಡುತ್ತೆ. ಸುಗ್ರೀವಾಜ್ಞೆಯನ್ನ ಹೊರಡಿಸುವ ಅಧಿಕಾರ. ಹಾಗಾದ್ರೆ ಏನು ಸುಗ್ರೀವಾಜ್ಞೆ ಅಂದ್ರೆ, ವಿಧಾನಸಭೆ ಅಧಿವೇಶನ ಇಲ್ಲದೆ ಇದ್ದಾಗ, ಯಾವುದಾದರೂ ಸರ್ಕಾರಕ್ಕೆ ಕಾನೂನು ಬೇಕಾದಾಗ, ವಿಧಾನಸಭೆ ಅಧಿವೇಶನ ಇಲ್ಲದೆ ಇದ್ದಾಗ ಸರ್ಕಾರಕ್ಕೆ ಯಾವುದಾದರೂ ಕಾನೂನು ಬೇಕಾದಾಗ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. 213ನೇ ವಿಧಿ ಪ್ರಕಾರ ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಸುಗ್ರೀವಾಜ್ಞೆ ನಥಿಂಗ್ ಬಟ್ ಕಾನೂನು. ಅಂದ್ರೆ ನೋಡ್ರಿ, ವಿಧಾನಸಭೆ ಅಸ್ತಿತ್ವದಲ್ಲಿದ್ದು ಅದು ಚರ್ಚೆಯಲ್ಲಿ ಅಧಿವೇಶನ ನಡೆಯುತ್ತಿರುವಾಗ ಕಾನೂನು ಅವ್ರು ಮಾಡ್ಕೊಳ್ತಾರೆ. ಒಂದು ವೇಳೆ ಅಧಿವೇಶನ ಇರದೇ ಇದ್ದಾಗ ಯಾವುದಾದರೂ ಒಂದು ಕಾನೂನು ಸರ್ಕಾರಕ್ಕೆ ಅವಶ್ಯಕವಾಗಿ ಬೇಕಾದಾಗ ರಾಜ್ಯಪಾಲರಲ್ಲಿ ಮನವಿ ಮಾಡಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಈ ಸುಗ್ರೀವಾಜ್ಞೆ ಕೂಡ ಒಂದು ಕಾನೂನು. ಈಗ ಈ ಸುಗ್ರೀವಾಜ್ಞೆಗೆ ಮಾನ್ಯತೆ ಎಷ್ಟು ದಿನ ಸರ್? ಇದೇನು ಲೈಫ್ ಟೈಮ್ ಇರುತ್ತಾ ಅಥವಾ ಅದು ಯಾವ ರೀತಿ ಅಂದ್ರೆ, ಈ ಸುಗ್ರೀವಾಜ್ಞೆಗೆ ಟೈಮಿಂಗ್ ಏನಂದ್ರೆ, ಅಧಿವೇಶನ ಸೇರಿದ ನಂತರ, ಸುಗ್ರೀವಾಜ್ಞೆ ಹೊರಡಿಸಿದ ನಂತರ ಅಧಿವೇಶನ ಸೇರ್ತಾರೆ. 1 ತಿಂಗಳು ಅಥವಾ 2 ತಿಂಗಳು 3 ತಿಂಗಳು ಅಂತ ಅಧಿವೇಶನ ಸೇರಲೇಬೇಕು. ಅಧಿವೇಶನ ಸೇರಿದ ನಂತರ 6 ವಾರ ಟೈಮ್ ಇರುತ್ತೆ ನೋಡ್ರಿ, 6 ವಾರ.
ಈ 6 ವಾರದೊಳಗೆ ಈ ಏನು ಸುಗ್ರೀವಾಜ್ಞೆ ಹೊರಡಿಸಿರ್ತಾರ ಅದನ್ನೇ ಕಾನೂನು ಮಸೂದೆಯನ್ನು ಮಂಡನೆ ಮಾಡಿದ್ರೆ ರಾಜ್ಯಪಾಲರು ಅದಕ್ಕೆ ಸೈನ್ ಮಾಡ್ತಾರ. ಇದೇ ಸುಗ್ರೀವಾಜ್ಞೆ ಕಾನೂನಾಗಿ ಅದು ಲೈಫ್ ಟೈಮ್ ಸಿಗುತ್ತೆ. ಒಂದು ವೇಳೆ ಅವರಿಗೆ ಅವಶ್ಯಕತೆ ಇದ್ದಿಲ್ಲ ಅಥವಾ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಂಡನೆ ಮಾಡಿಲ್ಲ ಅಂದ್ರೆ ಈ ಸುಗ್ರೀವಾಜ್ಞೆ 6 ವಾರದ ನಂತರ ಆಟೋಮೆಟಿಕ್ ಆಗಿ ಅದು ಹೋಗ್ಬಿಡುತ್ತೆ, ಸುಗ್ರೀವಾಜ್ಞೆ ಇರಲ್ಲ. ಓಕೆ, ಇದು ಇಂಪಾರ್ಟೆಂಟ್ ನೆನಪಿಟ್ಟಿಗಾರಿ. 213ನೇ ವಿಧಿ ಪ್ರಕಾರ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಸುಗ್ರೀವಾಜ್ಞೆ ಅಂದ್ರೆ ನಥಿಂಗ್ ಬಟ್ ಎ ಕಾನೂನು. ಈ ಸುಗ್ರೀವಾಜ್ಞೆ ವ್ಯಾಲಿಡಿಟಿ ಎಷ್ಟು? ಅಧಿವೇಶನ ಸೇರಿದ ನಂತರ 6 ವಾರದ ನಂತರ ಅಧಿವೇಶನದಲ್ಲಿ ಮಸೂದೆಯನ್ನು ಮಂಡಿಸಿದ್ದರೆ ಸುಗ್ರೀವಾಜ್ಞೆ ತನ್ನಷ್ಟಕ್ಕೆ ತಾನೇ ಹೋಗ್ಬಿಡುತ್ತೆ, ಆಗ ಕಾನೂನು ಇರಲ್ಲ. ಓಕೆ, ಅವ್ರಿಗೆ ಬೇಕಾದ್ರೆ ಮಸೂದೆಯನ್ನು ಮಂಡನೆ ಮಾಡಿದ್ರೆ ಕಾನೂನಿಗೆ ಸಹಿ ಮಾಡ್ತಾರೆ, ಆವಾಗ ಆ ಸುಗ್ರೀವಾಜ್ಞೆ ಕಂಟಿನ್ಯೂ ಆಗಿರುತ್ತೆ. ಓಕೆ, ಇದೇನಿದು 213ನೇ ವಿಧಿ ಪ್ರಕಾರ ರಾಜ್ಯಪಾಲರಿಗೆ ಇರುವ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ. ಓಕೆ, ನೆಕ್ಸ್ಟ್ ಇಲ್ಲಿ 200ನೇ ವಿಧಿ ಐತಿ ನೋಡ್ರಿ. 200ನೇ ವಿಧಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಏನಂದ್ರೆ ಮಸೂದೆಯನ್ನ ರಾಷ್ಟ್ರಪತಿಗೆ ಅನುಮೋದನೆಗೆ ಕಳಿಸುವ ಅಧಿಕಾರ. ಕೆಲ ಮಸೂದೆಗಳನ್ನು ಮಾತ್ರ ಕಳಿಸುವ ಅಧಿಕಾರ ಇದೆ. ಇದೇ ಈಗ ಕೆಲವು ಉದಾಹರಣೆಗೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲ ರಾಜ್ಯಪಾಲರುಗಳು ವಿಧಾನಸಭೆ ಕಳಿಸಿರ್ತಕ್ಕಂಥ ಮಸೂದೆಗಳಿಗೆ ಸಹಿ ಮಾಡ್ತಾ ಇಲ್ಲ. ಈ ವಿಷಯ ಸುಪ್ರೀಂ ಕೋರ್ಟ್ಗೂ ಹೋಗಿ ಚರ್ಚೆ ಆಗಿದೆ. ಈ ನಿಟ್ಟಿನಲ್ಲಿ 200ನೇ ವಿಧಿ ಏನು ಅಂತಂದ್ರೆ ಮಸೂದೆಯನ್ನು ರಾಷ್ಟ್ರಪತಿಗೆ ಅನುಮೋದನೆ ಕಳಿಸುವ ಅಧಿಕಾರ ರಾಜ್ಯಪಾಲರಿಗಿದೆ. ಇದೇ ಅಂತೇಳಿ ಎಲ್ಲಾ ಮಸೂದೆಗಳನ್ನು ಕಳುಹಿಸುವಂತಿಲ್ಲ. ಮತ್ತೆ ಸಾಲ ಯಾವ ಕಳಿಸ್ಬೋದಂದ್ರೆ ಅತ್ಯವಶ್ಯಕವಾಗಿ ಅವರಿಗೆ ಕಂಡು ಬಂದಾಗ, ಹೈಕೋರ್ಟ್ ಬಗ್ಗೆ ಏನಾದರೂ ಮಸೂದೆ ಮಾಡಿದಾಗ, ಉಚ್ಚ ನ್ಯಾಯಾಲಯದ ಬಗ್ಗೆ ಏನಾದರೂ ಮಾಡಿದಾಗ, ಅಥವಾ ಸಮವರ್ತಿ ಪಟ್ಟಿ ಬಗ್ಗೆ ಏನಾದರೂ ಮಸೂದೆಗಳ ಅಥವಾ ಕಾನೂನು ಮಾಡಿದಾಗ, ಅಥವಾ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಬಗ್ಗೆ ಏನಾದರೂ ಕಾನೂನುಗಳು ಅಥವಾ ಏನಾದರೂ ಮಸೂದೆ ಮಾಡಿದಾಗ ಮಾತ್ರ ಒಂದು 4-5 ವಿಷಯಗಳಿಗೆ ಮಾತ್ರ ರಾಷ್ಟ್ರಪತಿಗಳಿಗೆ ಕಳಿಸ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಬರುತ್ತೆ. ಓಕೆ, ನಂತರ ಇಷ್ಟೆಲ್ಲ ನಮ್ಮ ರಾಜ್ಯಪಾಲ ಹುದ್ದೆಯ ಒಂದು ಘನತೆ ನೋಡ್ರಿ. ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು, ಒಳ್ಳೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಈ ರಾಜ್ಯಪಾಲರ ಬಗ್ಗೆ 1 ಅಥವಾ 2 ಕ್ವಶನ್ಸ್ ಎಕ್ಸಾಮಿಗೆ ಕೇಳ್ತಾರೆ. ಜೊತೆಗೆ ಇಲ್ಲಿ ಕೆಳಗೆ ಬರೆದಿದ್ದೀನಿ ಸರ್ಕಾರಿ ಆಯೋಗ ಅಂತ. ಏನಿದು ಸರ್ಕಾರಿ ಆಯೋಗ ಅಂದ್ರೆ ಬಹಳ ಸಾರಿ ಎಕ್ಸಾಮ್ ಪ್ರಶ್ನೆ ಆಗಿದೆ. ಒಂದು ಸರ್ಕಾರಿ ಆಯೋಗ, ಇನ್ನೊಂದು ವೆಂಕಟಾಚಲಯ್ಯ ಆಯೋಗ. ವೆಂಕಟಾಚಲಯ್ಯ ಆಯೋಗ ರಾಜ್ಯಪಾಲರ ಹುದ್ದೆಯ ಬಗ್ಗೆ ಈ ರೀತಿ ಚರ್ಚೆಗಳು ಹುಟ್ಟಿಕೊಂಡಾಗ ನೋಡ್ರಿ, ಪಶ್ಚಿಮ ಬಂಗಾಳ ರಾಜ್ಯಪಾಲರು ರಾಜೀನಾಮೆ ನೀಡಿದ್ದರಿಂದ ಈ ಚರ್ಚೆ ಆಗ್ತಾ ಇದೆ. ರಾಜ್ಯಪಾಲರು ಯಾಕೆ ರಾಜೀನಾಮೆ ನೀಡಿದರು, ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ಮಧ್ಯೆ ದ್ವಂದ್ವಗಳೇನು, ಈ ರೀತಿ ಚರ್ಚೆ ಆಗಿದೆ. ಈ ಹಿಂದೆ ಕೂಡ ಆಗಾಗ್ಗೆ ಚರ್ಚೆಗಳಾದಾಗ ರಾಜ್ಯಪಾಲರು ಹುದ್ದೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತ ಈ ಸರ್ಕಾರಿ ಆಯೋಗ ಮತ್ತು ವೆಂಕಟಾಚಲಯ್ಯ ಆಯೋಗ, ಈ 2 ಆಯೋಗಗಳು ವರದಿಗಳನ್ನು ಕೊಟ್ಟಿದ್ದಾರೆ. ಈ ವೆಂಕಟಾಚಲಯ್ಯ ಆಯೋಗದಲ್ಲಿ ಏನ್ ಮಾಡಿದ್ದಾರೆ, ರಾಜ್ಯಪಾಲರು ರಾಜ್ಯ ಸರ್ಕಾರದೊಂದಿಗೆ ಫ್ರೆಂಡ್ಲಿಯಾಗಿ ಕೆಲಸ ಮಾಡುವುದು, ಅಂದ್ರೆ ಸ್ನೇಹಿತರಂತೆ ಕೆಲಸ ಮಾಡುವುದು ಅಂತ ಹೇಳಿದ್ದಾರೆ. ಜೊತೆಗೆ ಈ ಸರ್ಕಾರಿ ಆಯೋಗ ಇವರೇನು ಶಿಫಾರಸು ಮಾಡಿ ನೋಡಿದ್ರಿ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿ ಅಂತ ಹೇಳಿದ್ರು. ನಿಷ್ಪಕ್ಷಪಾತ ಅಂದ್ರೆ ರಾಜ್ಯಪಾಲರು ಒಂದು ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ಮಾಡುವಾಗ, ಉದಾಹರಣೆಗೆ ಕೇಂದ್ರದಲ್ಲಿ ಸರ್ಕಾರ ಬೇರೆ ಇರುತ್ತೆ, ಇವರು ಕೇಂದ್ರ ಸರ್ಕಾರದ ಮುಖಾಂತರ ನೇಮಕಗೊಂಡಿರ್ತಾರೆ. ಉದಾಹರಣೆ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದೆ, ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಬೇರೆ ಪಕ್ಷಗಳ ಆಡಳಿತ ಇದೆ. ಈ ರೀತಿ ಇದ್ದಾಗ ಸ್ವಲ್ಪ ಏನಾದರೂ ವಿಷಯಗಳು ಗೊಂದಲಗಳು ಅಥವಾ ಕಾಂಟ್ರವರ್ಸಿ ಆಗ್ತಾ ಇರ್ತದೆ. ಈ ರೀತಿ ಆಗದಂತೆ ಸರ್ಕಾರಿ ಆಯೋಗ ಏನ್ ಹೇಳಿತು, ಈ ರೀತಿ ಏನು ಗೊಂದಲ ಆಗದಂತೆ ನಿಷ್ಪಕ್ಷಪಾತವಾಗಿ ರಾಜ್ಯಪಾಲರು ಕೆಲಸ ಮಾಡಬೇಕು. ಅಂದ್ರೆ ಒಂದು ರಾಜ್ಯದ ಅಭಿವೃದ್ಧಿಗೆ ರಾಜ್ಯಪಾಲರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ನಿಷ್ಪಕ್ಷಪಾತ ಕೆಲಸ ಮಾಡಿ ಆ ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗೆ ಶ್ರಮಿಸಲಿ ಅಂತಂದ್ರೆ. ಜೊತೆಗೆ ವೆಂಕಟಾಚಲಯ್ಯನವರು ಸ್ನೇಹಿತರಂತೆ ಫ್ರೆಂಡ್ಲಿ, ಅಂದ್ರೆ ಸರ್ಕಾರದೊಂದಿಗೆ ವಿರೋಧ ಪಕ್ಷದಂತೆ ಕೆಲಸ ಮಾಡುವುದಲ್ಲ. ಯಾವುದೇ ಸೆಂಟ್ರಲ್ ಯಾವುದೇ ಪಾರ್ಟಿಯಲ್ಲಿ ಯಾರೇ ಇರಲಿ, ರಾಜ್ಯಪಾಲರಾದವರು ಸರ್ಕಾರಕ್ಕೆ ಸಲಹೆ ನೀಡುತ್ತಾ ಸ್ನೇಹಿತನಂತೆ ಫ್ರೆಂಡ್ಲಿಯಾಗಿ ಕೆಲಸ ಮಾಡಲಿ ಅಂತ ಯಾರು ವೆಂಕಟಾಚಲಯ್ಯ ಆಯೋಗದವರು ಹೇಳಿದರು. ಪರೀಕ್ಷೆ ಬಹಳ ಕೇಳಿದ್ದಾರೆ. ಸರ್ಕಾರಿ ಆಯೋಗ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಕೇಳಿದ, ಸರ್ಕಾರಿ ಆಯೋಗ ರಾಜ್ಯಪಾಲರಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಕಮಿಷನ್ ಅಥವಾ ಆಯೋಗ. ಅದೇ ರೀತಿ ವೆಂಕಟಾಚಲಯ್ಯ ಕೂಡ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಆಯೋಗ. ಫ್ರೆಂಡ್ಸ್, ಈ ದಿನ ಇಷ್ಟು ವಿಷಯ ಇರಲಿ. ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್
ಮತ್ತು ರಾಜ್ಯಪಾಲರ ಬಗ್ಗೆ ಇರ್ತಕ್ಕಂಥ ವಿಷಯವನ್ನು ಹಂಚ್ಕೊಳ್ತೀನಿ. ಇಲ್ಲಿ ಒಂದು ವಿಶೇಷ ಒಂದು ಮನವಿ, ಸ್ಪರ್ಧಾರ್ಥಿಗಳು ಯಾರು ಓದ್ತಿದಿರಲ್ಲ, ಧಾರವಾಡದಲ್ಲಿ ನಮ್ಮ ಫ್ರೆಂಡ್ ನಾಗರಾಜ್ ಅಂತಿದ್ದಾರೆ, ಧಾರವಾಡದಲ್ಲಿ ನಾಗರಾಜ್ ಅಂತಿದ್ದಾರೆ. ಇವರು ಒಂದು ಪುಸ್ತಕದ ಒಂದು ಅಂಗಡಿ ಕೂಡ ಇವ್ರದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬುಕ್ಸ್ ಅನ್ನ ಇಡೀ ರಾಜ್ಯದಾದ್ಯಂತ ಸಪ್ಲೈ ಮಾಡ್ತಾರೆ. ಜೊತೆಗೆ ಇವರು ಅರೌಂಡ್ ಒಂದು 25 to 30% ಕಮಿಷನ್, ಅಂದ್ರೆ ಪುಸ್ತಕದ ಮೇಲೆ ರಿಯಾಯಿತಿ ಕೊಟ್ಟು 25 to 30%, ಬಹಳ ಜನ ಕೊಡ್ಲಿಕ್ಕಿಲ್ಲ, ತಮಗೆ ಬರ್ತಕ್ಕಂಥ ಲಾಭದಲ್ಲಿ ಕಡಿಮೆ ಮಾಡಿಕೊಂಡು ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ನಾಗರಾಜ್ರವರು ಪುಸ್ತಕಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಪುಸ್ತಕಗಳು ಸ್ಪರ್ಧಾರ್ಥಿಗಳಿಗೆ ಬೇಕಾದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಇದೆ 7338474393. ಈ ನಂಬರಿಗೆ ಕಾಲ್ ಮಾಡ್ರಿ, ಆ ನಾಗರಾಜ್ ಅವರೊಂದಿಗೆ ಮಾತಾಡ್ರಿ. ನಿಮಗೆ ಯಾವ್ದಾದ್ರು ಬುಕ್ಸ್ ಬೇಕಾದ್ರೆ ಅವರೇ ಧಾರವಾಡದಿಂದಲೇ ಕೊರಿಯರ್ ಮಾಡ್ತಾರೆ. ನಿಮ್ಗೆ ಎಷ್ಟು ಬುಕ್ಸ್ ಬೇಕಾದ್ರೆ ಅವ್ರ ಜೊತೆ ಫೋನಲ್ಲಿ ಮಾತಾಡಿ ಬುಕ್ಸ್ ತರಿಸಿಕೊಳ್ಳಿ, ಚೆನ್ನಾಗಿ ಓದ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ರಾಜ್ಯಪಾಲರ ತರಗತಿಯನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.